ಹಲೋ ಫ್ರೆಂಡ್ಸ್, ತಾವೆಲ್ಲ ಚೆನ್ನಾಗಿದಾರಂತ ಭಾವಿಸ್ತಾ ಇಂದಿನ ಉದ್ಯೋಗ ಮಾಹಿತಿ ಹಂಚ್ಕೊಳ್ಳೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಇದೇ ಮೊದಲ ಬಾರಿ ನೋಡ್ತಾ ಇದ್ದೀರೋ ಅವರು ಈ ಕೂಡಲೇ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಯಾಕಪ್ಪ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಇಂತಹದ್ದೇ ಉದ್ಯೋಗ ಸಂಬಂಧಿಸಿದ ಮಾಹಿತಿ ಹಾಕಿದಾಗ ಮೊಟ್ಟ ಮೊದಲಿಗೆ ನಿಮಗೆ ತಲುಪಿ ಅನ್ನೋದೊಂದೇ ಉದ್ದೇಶ ಅಂತ ಹೇಳ್ತಾ, ಇವತ್ತಿನ ಉದ್ಯೋಗ ಮಾಹಿತಿ ಏನಪ್ಪಾ ಅಂತ ಹೇಳಿದ್ರೆ ಯಾವ ಇಲಾಖೆಯಲ್ಲಿ ಉದ್ಯೋಗಗಳಿದಾವೆ ಮತ್ತು ಎಷ್ಟು ಹುದ್ದೆಗಳು ನೇಮಕಾತಿ ಆದೇಶವಾಗಿದೆ ಮತ್ತು ಅದಷ್ಟೇ ಅಲ್ಲದೆ ಇದಕ್ಕೆ ವಯೋಮಿತಿ ಎಷ್ಟಿರ್ಬೇಕು ಮತ್ತು ವೇತನ ಎಷ್ಟು ಮತ್ತೆ ವಿದ್ಯಾರ್ಹತೆ ಎಷ್ಟಿರ್ಬೇಕು ಮತ್ತು ಇದಕ್ಕೆ ಯಾವ ಯಾವ ಪರೀಕ್ಷೆಗಳು ಇರ್ತವೆ ಮತ್ತು ಇದರಲ್ಲಿ ಅರ್ಜಿ ಶುಲ್ಕ ಎಷ್ಟಿರ್ತದೆ ಅಂತ ಸಂಪೂರ್ಣ ವಿವರ ನಿಮ್ಗೆ ಗೊತ್ತಾಗಬೇಕಂತ ಹೇಳಿದ್ರೆ ಈ ವಿಡಿಯೋನ ಎಲ್ಲಿಯೂ ಸಹ ಸ್ಕಿಪ್ ಮಾಡದೆ ಸಂಪೂರ್ಣ ನೋಡಿದಾಗ ಮಾತ್ರ ನಿಮ್ಗೆ ಇದರ ಮಾಹಿತಿ ಗೊತ್ತಾಗುತ್ತೆ ಅಂತ ಹೇಳ್ತಾ, ಇವತ್ತಿನ ಉದ್ಯೋಗ ಮಾಹಿತಿ ಏನಪ್ಪಾ ಅಂತ ಹೇಳಿದ್ರೆ ಯಾರೆಲ್ಲ ನೀವು ಬ್ಯಾಂಕಿಂಗ್ ಕ್ಷೇತ್ರ ಅಂದ್ರೆ ಕೇಂದ್ರಾಡಳಿತ ಬ್ಯಾಂಕ್ ನಲ್ಲಿ ಅಂದ್ರೆ ರಾಷ್ಟ್ರೀಯ ಬ್ಯಾಂಕ್ ನಲ್ಲಿ ನೀವು ಕೆಲಸ ಮಾಡಬೇಕಂತೇಳಿ ನೀವು ಕೆಲಸ ಹುಡುಕ್ತಾ ಇದ್ದೀರ ಅಂತವ್ರಿಗೆ ಏನೈತಲ್ಲ ಇದು ಸುವರ್ಣಾವಕಾಶ. ಏನಪ್ಪ ಸುವರ್ಣಾವಕಾಶ ಅಂತ ಹೇಳಿದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂದ್ರೆ ಎಸ್ ಬಿ ಐ ನಲ್ಲಿ ಬೃಹತ್ ನೇಮಕಾತಿ ಆದೇಶವಾಗಿದೆ. ಎಷ್ಟಪ್ಪ ಬೃಹತ್ ನೇಮಕಾತಿ ಆದೇಶ ಅಂತ ಹೇಳಿದ್ರೆ 2900ಕ್ಕೂ ಅಧಿಕ ಹುದ್ದೆಗಳ ನೇಮಕಾತಿ ಆದೇಶವಿದೆ. ಈ ಆದೇಶ ಯಾವ ವರ್ಷದಪ್ಪ ಅಂದ್ರೆ ಇದೆ 2025-26ನೇ ಸಾಲಿನ ಆದೇಶವಾಗಿದ್ದು, ಇದರ ಕಾರ್ಯಸ್ಥಳ ಎಲ್ಲಿರ್ತಪ್ಪ ಅಂತ ಹೇಳಿದ್ರೆ ಅಖಿಲ ಭಾರತಾದ್ಯಂತ ನೀವು ಇದಕ್ಕೆ ಆಯ್ಕೆಯಾದಂತಹ ಅಭ್ಯರ್ಥಿಗಳು ಇದರ ಕೆಲಸ ಮಾಡೋಕ್ಕಾಗುತ್ತೆ. ಮತ್ತು ಇದು ಅಪ್ಲಿಕೇಶನ್ ಹೆಂಗಪ್ಪ ಅಂತ ಹೇಳಿದ್ರೆ ಇದು ಆನ್ಲೈನ್ ನಲ್ಲಿ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಮತ್ತು ಇದಕ್ಕೆ ಆಯ್ಕೆಯಾದಂತಹ ಅಭ್ಯರ್ಥಿಗಳಿಗೆ ವೇತನ ಎಷ್ಟಿತ್ತಪ್ಪ ಅಂತ ಹೇಳಿದ್ರೆ ಪ್ರಾರಂಭಿಕವಾಗಿ ಯಾವೆಲ್ಲ ಅಭ್ಯರ್ಥಿಗಳು ಆಯ್ಕೆ ಆಗ್ತಾರ ಅವ್ರಿಗೆ ಐತಲ್ಲ ಪ್ರಾರಂಭಿಕ ವೇತನ ಅಂತ ಹೇಳಿ 48,480 ರೂಪಾಯಿಲಿಂದ ಹಿಡಿದು 85,000 ರೂಪಾಯಿ ತನ ನಿಮಗೆ ಪ್ರಾರಂಭಿಕ ಆಯಾ ಹುದ್ದೆಗಳ ಅನುಗುಣವಾಗಿ ನಿಮ್ಗೆ ಪ್ರಾರಂಭಿಕ ವೇತನ ಇರ್ತದೆ. ಮತ್ತು ಇದಕ್ಕೆ ವಯೋಮಿತಿ ಎಷ್ಟಿರ್ತಪ್ಪ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಕ್ಕಂತ ಹೇಳಿದ್ರೆ ಅಭ್ಯರ್ಥಿ ಅಂತಲ್ಲ 21 ವರ್ಷದಿಂದ ಹಿಡಿದು 30 ವರ್ಷ ಒಳಗಿರ್ಬೇಕು. ಯಾರೆಲ್ಲ 21ರಿಂದ 30 ವರ್ಷ ಒಳಗಿದ್ರು ಮತ್ತೆ ಈ ವಯಸ್ಸಿನ ಅನುಗುಣವಾಗಿ ಯಾರೆಲ್ಲ ಕೆಲಸಗಳು ಹುಡುಕ್ತಾ ಇದ್ರು ಅಂತವ್ರು ಐತಲ್ಲ ಇದಕ್ಕೆ ನೀವು ಅರ್ಜಿ ಸಲ್ಲಿಸಬಹುದು. ಮತ್ತು ಇದಕ್ಕೆ ವಯೋಮಿತಿ ಸಡಿಲಿಕೆ ಸಮೇತ ಇರ್ತದೆ. ವಯೋಮಿತಿ ಸಡಿಲಿಕೆ ಯಾರ್ಯಾರಿಗೆ ಎಷ್ಟಪ್ಪ ಅಂತ ಹೇಳಿದ್ರೆ OBC ಅಭ್ಯರ್ಥಿಗಳು 3 ವರ್ಷ ಇದ್ರೆ SC/ST ಗಳಿಗೆ 5 ವರ್ಷ ಸಡಿಲಿಕೆ ಇರ್ತದೆ. ಅದೇ ರೀತಿ ಬೇರೆ ಬೇರೆ ವಿಭಾಗಕ್ಕೆ ಅಂತಲ್ಲ ಇದು ಸಂಪೂರ್ಣ ಮಾಹಿತಿ ಏನೈತಲ್ಲ ಈ ವಿಡಿಯೋ ಕೆಳಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಕಿರ್ತೇನೆ. ನೀವು ಅಲ್ಲಿ ಹೋಗಿ ಇದರ ಮಾಹಿತಿ ಸಂಪೂರ್ಣ ತಿಳ್ಕೊಂಡು ಇದಕ್ಕೆ ಅರ್ಜಿ ಸಲ್ಲಿಸಬಹುದು. ಮತ್ತೆ ಇದು ಅರ್ಜಿ ಶುಲ್ಕ ಎಷ್ಟಿರ್ತಪ್ಪ ಅಂತ ಹೇಳಿದ್ರೆ SC/ST ಅಭ್ಯರ್ಥಿಗೆ ಐತಲ್ಲ ಯಾವುದೇ ಶುಲ್ಕ ಇರೋಂಗಿಲ್ಲ. ಮತ್ತು ಬೇರೆ ಜನರಲ್ ಅಭ್ಯರ್ಥಿಗೆ ಐತಲ್ಲ 750 ರೂಪಾಯಿ ಇದಕ್ಕೆ ಅರ್ಜಿ ಶುಲ್ಕ ಇರುತ್ತೆ. ಈ ಅರ್ಜಿ ಶುಲ್ಕ ಏನೈತಲ್ಲ ನೀವು ಆನ್ಲೈನ್ ನಲ್ಲೇ ಪಾವತಿಸಬೇಕಾಗುತ್ತೆ. ಮತ್ತೆ ಇದಕ್ಕೆ ಶೈಕ್ಷಣಿಕ ಅರ್ಹತೆ ಏನ್ ಬೇಕಪ್ಪ ಈ ಹುದ್ದೆಗಳಿಗೆ ಅಂತ ಹೇಳಿದ್ರೆ ಯಾವುದೇ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದ ಮಾನ್ಯತೆ ಪಡೆದ ಮಂಡಳಿಯಿಂದ ನೀವು ಪದವಿಯನ್ನು ಪಡೆದಿರ್ಬೇಕು ಅಥವಾ ಯಾವುದೋ ವಿಶ್ವವಿದ್ಯಾಲಯದಿಂದ ನೀವು ಪದವಿಯನ್ನ ಉತ್ತೀರ್ಣರಾಗಿರ್ಬೇಕು. ಮತ್ತು ಇದಕ್ಕೆ ಆಯ್ಕೆ ಪ್ರಕ್ರಿಯೆ ಹೆಂಗಿರ್ತದಪ್ಪ ಅಂತ ಹೇಳಿದ್ರೆ ಈ ಆಯ್ಕೆ ಪ್ರಕ್ರಿಯೆ ಅಂತಲ್ಲ ಪೂರ್ವಭಾವಿ ಪರೀಕ್ಷೆ ಇರ್ತದೆ ಮತ್ತು ಮುಖ್ಯ ಪರೀಕ್ಷೆ ಇರ್ತದೆ. ಆಯಾ ಹುದ್ದೆಗಳ ಅನುಗುಣವಾಗಿ ಮುಖ್ಯ ಪರೀಕ್ಷೆ ಇರ್ತದೆ, ಸೈಕೋಮೆಟ್ರಿಕ್ ಪರೀಕ್ಷೆ ಸಮೇತ ಇರ್ತದೆ ಮತ್ತು ಗುಂಪು ವ್ಯಾಯಾಮ ಮತ್ತು ನೇರ ಸಂದರ್ಶನ ಸಹ ಇದಕ್ಕೆ ಆಯ್ಕೆ ವಿಧಾನದಲ್ಲಿ ಇರ್ತದೆ. ಮತ್ತು ಇದು ಅರ್ಜಿ ಸಲ್ಲಿಸೋದು ಯಾವಾಗಪ್ಪ ಅಂತ ಹೇಳಿದ್ರೆ ಇದೇ ತಿಂಗಳ 9ನೇ ತಾರೀಕಿನಿಂದ 29 ಮೇವರೆಗೆ ಈಗಾಗಲೇ ಅರ್ಜಿ ಸಲ್ಲಿಸಕ್ಕೆ ಪ್ರಾರಂಭವಾಗಿದ್ದು 9ನೇ ತಾರೀಕಿನಿಂದಾನೇ ಇದಕ್ಕೆ ಅರ್ಜಿ ಸಲ್ಲಿಸಕ್ಕೆ ಪ್ರಾರಂಭವಾಗಿದೆ. ಇದು ಅಂತಿಮ ದಿನಾಂಕ ಯಾವಪ್ಪ ಅಂತ ಹೇಳಿದ್ರೆ ಇದಕ್ಕೇನು 29 ಮೇ ಅಲ್ಲಿವರೆಗೆ ಅಂತ ಇದರ ಅಂತಿಮ ದಿನಾಂಕ ಇರ್ತದೆ. ಇದಕ್ಕೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಪ್ಪ ಅಂತ ಹೇಳಿದ್ರೆ ಈ ವಿಡಿಯೋ ಕೆಳಗೆ ನಾನು ಇದರ ಅಧಿಕೃತವಾದಂತಹ ಲಿಂಕ್ ಅನ್ನು ಹಾಕಿರ್ತೇನೆ. ನೀವು ಆ ಲಿಂಕಿಗೆ ಹೋಗಿ ಅದರ ಸಂಪೂರ್ಣ ಮಾಹಿತಿ ತಗೊಂಡು ಇದರ ಸದುಪಯೋಗ ಪಡ್ಕೊತೀರ ಅಂತ ಹೇಳ್ತಾ, ಮತ್ತೊಮ್ಮೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಇದೇ ಮೊದಲು ಬಾರಿ ನೋಡ್ತಾ ಇದ್ದಾರೋ ಅವರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಂದನೆಗಳು ಫ್ರೆಂಡ್ಸ್.